आयोगाच्या संरचनेत उत्कृष्ट शिक्षण घेतलेले, कृषी, अर्थशास्त्र, कृषी बाजार व्यवहार यामध्ये तज्ज्ञ असलेल्या व्यक्तींना आयोगाच्या अध्यक्षपदी सरकारने नियुक्त करावे अशी मागणी भारतीय कृषक समाजाचे राज्याध्यक्ष सिद्धगौडा मोदगी यांनी केली। शनिवारी बेळगाव येथे पत्रकारांशी बोलताना ते म्हणाले की कृषी क्षेत्रात दूरदृष्टी असलेले प्रगतिशील 2 शेतकरी प्रतिनिधी आणि कृषी उत्पादनांच्या विक्री बाजारपेठेचा अनुभव असलेल्या तज्ज्ञांसह 5 सदस्य या आयोगात असावेत। शेतकऱ्यांच्या हितासाठी त्यांनी पिकवलेल्या पिकांना हमी भाव जाहीर करावा यासाठीच्या लढ्याचा परिणाम म्हणून राज्य सरकारने हा आयोग स्थापन केला आहे असे त्यांनी सांगितले। ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯರೇ, ರೈತರ ಅನುಕೂಲಕ್ಕಾಗಿ ರೈತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧನೆ, ಆಹಾರ ಭದ್ರತಾ ಅಗತ್ಯತೆಗಳ ಪೂರೈಕೆ, ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಕೊಡಬೇಕು, ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಲ್ಪಿಸುವವಾಗಿ ಒಂದು ಸದುದ್ದೇಶದಿಂದ 2017ರಲ್ಲಿ ಇಡೀ ದೇಶದಲ್ಲಿ ಗಮನ ಸೆಳೆಯುವಂತ ಕರ್ನಾಟಕ ಸರ್ಕಾರ ಕರ್ನಾಟಕ ಕೃಷಿ ಬೆಲೆ ಆಯೋಗವನ್ನು ರಚನೆ ಮಾಡಿತು। ಆದ್ದರಿಂದ ನಮಗೆಲ್ಲ ಒಂಥರ ಖುಷಿಯಾಗಿ ಬಹಳ ಸ್ವಾಗತ ಮಾಡಿದ್ವಿ। ರೈತರಿಗೆ ಉತ್ಪನ್ನಗಳು ಸಿಗುವಂತ ಅನಿಶ್ಚಿತ ಬೆಲೆಗಳಿಂದ ಸ್ಪರ್ಧಾತ್ಮಕವಾದಂಥ ಮಾರುಕಟ್ಟೆಯಲ್ಲಿ ಮತ್ತು ಮೂಲ ಸೌಲಭ್ಯಗಳನ್ನು ಮಾರುಕಟ್ಟೆಗೆ ಉತ್ತಮಗೊಳಿಸುವುದು, ಬೆಲೆ ಸ್ಥಿರೀಕರಣ, ಅಧಿಕ ಉತ್ಪಾದನಾ ಸಮಯದಲ್ಲಿ ಮಾರುಕಟ್ಟೆ ಪ್ರದೇಶ ಮಾಡೋದ್ರಿಂದ ಇದು ಸರ್ಕಾರಕ್ಕೆ ಒಂದು ಸಲಹೆ ಕೊಡುವಂತ ಒಂದು ಆಯೋಗ। ಈ ಆಯೋಗದಲ್ಲಿ ಕೃಷಿ ಆರ್ಥಿಕ ತಜ್ಞರು, ಅನುಭವಗಳು ಇರಬೇಕು, ಆಮೇಲೆ ಅತ್ಯುತ್ತಮ ಶಿಕ್ಷಣ ಹೊಂದಿರಬೇಕು, ಮಾರುಕಟ್ಟೆ ವ್ಯವಹಾರದಲ್ಲಿ ಪರಿಣಿತಿ ಹೊಂದಿರಬೇಕು, ಆಮೇಲೆ ಕೃಷಿ ಉತ್ಪನ್ನದಲ್ಲಿ ದೂರದೃಷ್ಟಿಯುಳ್ಳ ಮತ್ತು ಉತ್ತಮ ಪ್ರಗತಿಪರ ರೈತರು ಎಲ್ಲ ಹಿಡ್ಕೊಂಡು ಸುಮಾರು 5 ಜನ ಸದಸ್ಯರು ಮತ್ತು ಅಧ್ಯಕ್ಷರು ಹಿಡ್ಕೊಂಡು 5 ಜನ ಇರುವಂತಹ ಒಂದು ಕಮಿಟಿ, ಇದು ಕೃಷಿ ಬೆಲೆ ಆಯೋಗದ ಒಂದು ರಚನೆ। ಇದು ಕೃಷಿ ಇಲಾಖೆಯ ಆಧೀನದಲ್ಲಿ ಕೆಲಸ ಮಾಡ್ತದೆ। ಆದರೆ ನಮಗೆ ಮೊನ್ನೆ ಒಂದು ಆಘಾತಕ್ಕಾಯ್ತು। ಕೃಷಿ ಬೆಲೆ ಆಯೋಗ ಇದು ರೈತರಿಗೆ ಪೂರಕವಾಗಿ ನಾವು ಈಗಾಗಲೇ 2020ರಿಂದ ಏನು ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತ ದೇಶಾದ್ಯಂತ ಹೋರಾಟವನ್ನು ಮಾಡಿದ್ವಿ। ಏನದು ಕೇಂದ್ರ ಸರ್ಕಾರದ ಕನಸಿನ ಕೂಸು ಆತ್ಮ ನಿರ್ಭರ ಅಂತ ಅನ್ನುವಂಥ ಒಂದು ಭಾರತ ನಿರ್ಮಾಣ ಪರಿಕಲ್ಪನೆಯಲ್ಲಿ ಮಾಡಿದಂಥ ಒಂದು ಯೋಜನೆಗಳು, ಅದು ಒಂದನೇದಾಗಿ ಕೇಂದ್ರ ಸರ್ಕಾರದ ರೈತರ ಉತ್ಪನ್ನ ಮತ್ತು ಮಾರಾಟ ಅಭಿನಂದನೆ ಕಾಯ್ದೆ 1920, ಎರಡನೇದಾಗಿ ಕೇಂದ್ರ ಸರ್ಕಾರದ ರೈತ ಉತ್ಪನ್ನ ವಾಣಿಜ್ಯ ಉತ್ತೇಜನ ಸೌಲಭ್ಯಗಳ ಕಾಯ್ದೆ ಸುಗ್ರೀವಾಜ್ಞೆ 2020, ಮೂರನೇದಾಗಿ ರೈತರ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ರಕ್ಷಣೆ ಅಂದ್ರೆ ರೈತರ ಬೆಲೆ ಖಾತ್ರಿ ಒಪ್ಪಂದ ಕೃಷಿ ಸೇವೆಗಳು 2020, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ 2020, ಇದನ್ನೆಲ್ಲ ಸರ್ಕಾರ ಜಾರಿ ಬಂತು। ಇದರಲ್ಲಿ ರೈತ ಹಿತಾಸಕ್ತಿ ಇಲ್ಲ, ಇದು ಖಾಸಗೀಕರಣ ಆಕತಿ, APMC ತಿದ್ದುಪಡಿ ಮಾಡಬೇಕು, ಕಾಯ್ದೆಯನ್ನು ವಾಪಸ್ ಬರ್ಕೋಬೇಕಂತೇಳಿ ಕೇಂದ್ರ ಸರ್ಕಾರ 2021ರಲ್ಲಿ ತನ್ನ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡ ಮೇಲೆ ಇದು ಯಾವ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಅನುಕೂಲ ಆಗುವುದಿಲ್ಲ। ಅಂಥದ್ರಲ್ಲಿ 2020ರಲ್ಲಿ ಮಾತು ಕೊಟ್ಟಂತೆ 3 ಕಾಯ್ದೆಯನ್ನು ಹಿಂಪಡೆಯುವಂತೆ ಇವತ್ತು ದಿಲ್ಲಿಯಲ್ಲಿ 60 ದಿನಗಳಿಂದ ಆಮರಣ ಉಪವಾಸ ಕಂಡಂತ ಜಗಜ್ಜಿತ್ ಸಿಂಗ್ ಡೆಲ್ಲೇವಾಲ ಕೂಡ ಅದನ್ನ ಈಡೇರಿಸಬೇಕಂತ ಉಪವಾಸಕ್ಕೆ ಇವತ್ತು ಮುಂದುವರೆದಿದ್ದಾರೆ। ಅಂಥದ್ರಲ್ಲಿ ಇವತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಆಘಾತ ಕೆಲಸ ಆಗಿದೆ। ಯಾವ ಒಂದು ಕೇಂದ್ರ ಸರ್ಕಾರಕ್ಕೆ ನಾವು ಏನು ಕೃಷಿ ಕಾಯ್ದೆಯನ್ನು ವಾಪಸ್ ಪಡ್ಕೋಬೇಕು, ಖಾಸಗೀಕರಣ ವಾಪಸ್ ಪಡ್ಕೋಬೇಕು, ಮೂಲ 87B ಅನ್ನು ಮುಂದುವರಿಸಬೇಕಂತ ಹೋರಾಟ ಮಾಡಿದಾಗ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಜೊತೆ ಬೀದಿಗಿಳಿದು ಹೋರಾಟ ಮಾಡಿ ನಿಮ್ಮ ಜೊತೆ ನಾವು ಅದೇವಿ। ಚುನಾವಣೆಯಲ್ಲಿ ನಡೆದಂತ 2023 ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂತ ಪ್ರಣಾಳಿಕೆಯಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಆಶ್ವಾಸನೆ ಕೊಡ್ತಾರೆ, ರೈತರಿಗೆ ಬೇಕಾದಂತ ಕಾಯ್ದೆಗಳನ್ನ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಸರ್ಕಾರವನ್ನ ಬಹುಮತದಿಂದ ಆರಿಸಿಬರಲು ನಾವು ಪ್ರಯತ್ನ ಮಾಡಿದ್ವಿ। ಆದ್ರೆ ಇವತ್ತು ನಮ್ಮ ರೈತರಿಗೆ ಬೆನ್ನ ಮೇಲೆ ಹೊಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ। ಏನು ಈ ಕಾಯ್ದೆಗಳನ್ನ ಜಾರಿಗೆ ತಂದಂತ ಕಾಯ್ದೆಗಳನ್ನ, ಇದೇ ಕಾಯ್ದೆಗಳನ್ನ ಮತ್ತೆ ನೀವು ಮರು ಮಾರ್ಪಾಡು ಮಾಡಿ ನಮ್ಗೆ ಶಿಫಾರಸು ಮಾಡಿ ಜಾರಿಗೆ ತರುವ ಸಂಬಂಧ ಅಂತ ಹೇಳ್ತಾರೆ। ಏನು ಇವ್ರು ವಾಪಸ್ ತಗೋಬೇಕಾಗಿತ್ತು, ಇವತ್ತು ಮಟ್ಟ ವಾಪಸ್ ತಗೋತಾ ಇಲ್ಲ।
ಈ ಮಾತನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಬಿಜೆಪಿ ಅವಧಿಯಲ್ಲಿ ಆತ್ಮನಿರ್ಭರ ಅಂತ ಖಾಸಗಿ ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೇಳಿ ಆ ಕಾಯ್ದೆಗಳನ್ನ ಮುಂದುವರಿಸಿ ಬಿಜೆಪಿ ಅವಧಿಯಲ್ಲಿ ಮಾಡಿದ ಮಾರ್ಗಸೂಚಿಗಳನ್ನು ತಮ್ಮ ಸರ್ಕಾರವು ಕೃಷಿ ಬೆಲೆ ಆಯೋಗದ ಮುಖಾಂತರ ಅದನ್ನು ಶಿಫಾರಸು ಮಾಡಿ ಅವನ್ನ ಜಾರಿ ತರುವಂತ ಪ್ರಯತ್ನ ಮಾಡುವಂತ ಮಾತನ್ನು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಜಾರಿ ಮಾಡಿದ 3 ಕೃಷಿ ಕಾಯ್ದೆಗಳನ್ನ ಮತ್ತು MSP ಜಾರಿ ಮಾಡುವ ಕುರಿತು ಅಧ್ಯಯನ ಮಾಡಿ ಶಿಫಾರಸು ಮಾಡುವಂತೆ ಕೃಷಿ ಬೆಲೆ ಆಯೋಗ ಶಿಫಾರಸು ಮಾಡ್ತಾರೆ. ಇವತ್ತು ಕೃಷಿ ಬೆಲೆ ಆಯೋಗದ ಅಪಾರವಾದಂತ ಇದೊಂದು ಜ್ಞಾನ ಕೃಷಿ ಆರ್ಥಿಕ ತಜ್ಞರಂತ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಸಗಿ ಮಾರುಕಟ್ಟೆಗಳನ್ನ ಖಾಸಗಿ ಮಾಡಬೇಕು ಈ ಕಾಯ್ದೆಗಳನ್ನ ಜಾರಿ ತರುವಂತ ಯಾರು ಶಿಫಾರಸು ಮಾಡಿದ್ರು ಆ ವ್ಯಕ್ತಿ ಆ ಅಧಿಕಾರಿ ಅಶೋಕ್ ದಳವಾಯಿ ಅನ್ನುವಂಥವ್ರು ನಿವೃತ್ತರಾಗಿ ಇವತ್ತು ಅವ್ರನ್ನ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷನಾಗಿ ಮಾಡಿ ಅವ್ರ ಮುಖಾಂತರ ಶಿಫಾರಸು ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಇದು ಬಹಳ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ, ಬಹಳ ಆಘಾತ ಆಗ್ತದೆ. ಅದಕ್ಕಾಗಿ ಇದೊಂದು ಪರಿಣಾಮವಾಗಿ ಇಡೀ ದೇಶದಲ್ಲಿ ಸಡ್ಡು ಹೊಡೆಯುವಂತ ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ನಿರಸನ ಇವತ್ತು ಭಾರತೀಯ ಕೃಷಿ ಸಮಾಜ ಸಂಘಟನೆಯಲ್ಲಿ ನಿರಂತರವಾಗಿ ನಾವು ಆ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ನಿಷೇಧ ಮಾಡಬೇಕು, APMC ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಾಡ್ಬೇಕಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ ಇದೆ. ಅದಕ್ಕಾಗಿ ಇವತ್ತು ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ ಇವತ್ತು ಬೆಳಗಾವಿಯಲ್ಲಿ ತೆರೆ ಎತ್ತಿರುವಂತಹ ಜೈ ಕಿಸಾನ್ ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಯನ್ನ ಸಾಕಷ್ಟು ಕಾನೂನಿನ ಪ್ರಾರಂಭದಾಗಿಂದ ಸಾಕಷ್ಟು ನಾವು ದಾಖಲೆಗಳನ್ನು ಸಹಿತ ಇವತ್ತು ಸರ್ಕಾರಕ್ಕೆ ಕಣ್ ತೆಗಿತಾ ಇಲ್ಲ. ನ್ಯಾಯಾಲಯಕ್ಕೆ ಹೋದ್ರು ಕೂಡ ನಮ್ಗೆ ಅದನ್ನ ಡಿಮೇರಿಟ್ ಅಂತ ನಮ್ಗೆ 1976 ಮುನ್ಸಿಪಲ್ ಕಾಯ್ದೆ ಒಳಗೆ ನೀವು ನ್ಯಾಯ ಪಡ್ಕೊಳ್ಳಿಕ್ಕೆ ಸ್ವತಂತ್ರ ಅಂತ ಸುಪ್ರೀಂ ಕೋರ್ಟ್ ಅವ್ರು ಸಲಹೆ ಕೊಡ್ತು. ಆದ್ರೆ ಸರ್ಕಾರ ಕೊಟ್ಟಂತ ದಾಖಲೆಗಳನ್ನ ಕೊಟ್ಟು ಸಹಿತ ಇವತ್ತು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಇವ್ರು ಎಲ್ಲರೂ ಕೂಡ್ಕೊಂಡು ಕಳ್ಳ ಮಳ್ಳ ಸುಳ್ಳ ಅಂತಾರಲ್ಲ ಆ ರೀತಿ ಒಳಗೆ ಖಾಸಗೀಕರಣವನ್ನ ಪೋಷಣೆ ಮಾಡ್ತಕ್ಕಂಥ ಒಂದು ಅಪಾರವಾದಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ ಬಹಳ ನಾವು ತುಂಬಾ ವಿರೋಧ ಮಾಡ್ತೇವೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ತಂದಿರುವ 3 ಕಾಲ ಶಾಸನಗಳನ್ನು ಆದಾಯ ದ್ವಿಗುಣಿಸುವ ಬೋಗಸ್ ಕಾಯ್ದೆಗಳು ಆ ಬೋಗಸ್ ಕಾಯ್ದೆಗಳಿಗೆ ಏನು ಹೊರತರುವಲ್ಲಿ ಕಾರ್ಪೊರೇಟ್ ಪರವಾಗಿ ಏನು ಕೆಲಸ ಮಾಡಿದ್ರಲ್ಲ ಅದೇ ಅಧ್ಯಕ್ಷನ ಇವತ್ತು ಕೃಷಿ ಬೆಲೆ ಆಯೋಗದ ಮುಂದುವರಿಸಿದಾರ. ಅದಕ್ಕಾಗಿ ತಕ್ಷಣ ನೀವು ಆ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷನ ವಾಪಸ್ ಪಡ್ಕೋಬೇಕು, ಅವನ ಪದಚ್ಯುತಿಗೊಳಿಸಬೇಕು. ಇಲ್ಲ ಅಂದ್ರೆ ಬರುವಂತ ದಿವಸದಲ್ಲಿ ನಾವು ಅದನ್ನ ಹೋರಾಟ ಮಾಡ್ತೀವಿ. ಇದು ರಾಜ್ಯ ಸರ್ಕಾರದ ನಡೆಯೋಣ ನಾವು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. यावेळी राजशेखर गणाचारी, शेखर सोमप्पा मुदगी, संजय डोंगरगावीसह अन्य मान्यवर उपस्थित होते. राजशेखर हिरेमठ, KMM मराठी, बेळगाव.